ಇವತ್ತಿನ ಜಾಬ್ಗಳು ಓಕೆ, ಬಟ್ ಮುಂದೆ ಏನು ಜಾಬ್ಗಳಿಗೆ ಸ್ಕೋಪ್ ಇದೆ, ಯಾವ ಸ್ಕಿಲ್ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಎಲ್ಲರ ಲೈಫಲ್ಲೂ. ಮೇ ಬಿ ನಿಮಗೆ ಇಂಪಾರ್ಟೆಂಟ್ ಇರ್ಬೋದು, ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಕಸಿನ್ಸು ಯಾರಿಗಾದರೂ ಇಂತಹ ಒಂದು ಡೌಟ್ಗಳಿರುತ್ತೆ. ಸೊ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಮಾಡುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮುಂದಿನ 10 ವರ್ಷಗಳಲ್ಲಿ ಯಾವೆಲ್ಲ ಜಾಬ್ಗಳಿಗೆ ಒಳ್ಳೆ ಸ್ಕೋಪ್ ಇದೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ, ಯಾವೆಲ್ಲ ಸ್ಕಿಲ್ ನಾವು ಈಗಲಿಂದನೇ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಟೈಮಲ್ಲಿ ತುಂಬಾನೇ ಒಂದು ಟ್ರೆಂಡಿಂಗಲ್ಲಿದ್ದಂತಹ ಜಾಬ್ಗಳಿಗೆ ನೆಕ್ಸ್ಟ್ ಮಾರ್ಕೆಟೇ ಇಲ್ದಂಗೆ ಆಗ್ಬೋದು. ಆ್ಯಂಡ್ ಇನ್ನೂ ಸ್ಲೋ ಆಗಿ ಗ್ರೋ ಆಗ್ತಿರೋವು ಒಂದು ಸತಿ ಬೂಮ್ ಆಗ್ಬಹುದು ಅಲ್ವಾ. ಸೊ ಹೀಗಿದ್ದಾಗ ನಾವು ಸ್ವಲ್ಪನಾದರೂ ಫ್ಯೂಚರ್ ರೆಡಿ ಆಗಿರಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ನಾನು 10 ಅಂತಹ ಜಾಬ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಸೂಟ್ ಆಗಿದ್ದು, ನಿಮಗೆ ಇಷ್ಟ ಆಗಿದ್ರ ಬಗ್ಗೆ ನೀವು ಸ್ವಲ್ಪ ರಿಸರ್ಚ್ ಮಾಡ್ತಾ ಕಲಿತಾ ಹೋದರೆ, ಸೊ ಮುಂದಿನ ವರ್ಷಗಳಲ್ಲಿ ನೀವು ಒಳ್ಳೆ ಪ್ಯಾಕೇಜ್ ಜೊತೆಗೆ ಒಂದು ಭದ್ರವಾದಂತಹ ಜಾಬಲ್ಲಿ ಇರ್ತೀರಾ. ರಿಸೆಷನ್ ಅದು ಇದು ಅನ್ನೋ ಒಂದು ಟೆನ್ಷನ್ನೇ ನಿಮಗೆ ಇರೋದಿಲ್ಲ. ಸೊ ಹಾಗಿದ್ರೆ ತಡೆ ಯಾಕೆ ಮಾಡೋದು. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ AI ಮತ್ತು ಮಷಿನ್ ಲರ್ನಿಂಗ್ ಬಗ್ಗೆ ನಾವು ಹೆಚ್ಚು ತಿಳ್ಕೊಬೇಕಾಗತ್ತೆ. ಸೊ ಇದರ ರಿಲೇಟೆಡ್ ಜಾಬ್ಸು ತುಂಬಾ ಇದೆ ಇವಾಗ ಅಲ್ವಾ. ಮುಂದಿನ ಒಂದು 10 ವರ್ಷದಷ್ಟೊತ್ತಿಗೆ AI ಅನ್ನೋದು ತುಂಬಾನೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ಜಾಬ್ ಆಗಿದೆ. ಓಕೆ, ಆ್ಯಂಡ್ ತುಂಬ ಜನ ಈ ಸ್ಕಿಲ್ ಇರೋರ್ನೇ ಹೈರ್ ಮಾಡುವಂಥದ್ದು ತುಂಬಾನೇ ಜಾಸ್ತಿ ಆಗುತ್ತೆ. ಇವಾಗ ಆಲ್ರೆಡಿ ಸ್ವಲ್ಪನೇ ಜಾಸ್ತಿ ಆಗ್ತಾ ಇದೆ. AI ಇಂಜಿನಿಯರ್ಸ್ ಆ್ಯಂಡ್ AI ಸೈಂಟಿಸ್ಟ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಇಂಜಿನಿಯರ್ಸ್, ಸೊ ಇವ್ರಿಗೆಲ್ಲ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಜಾಬ್ ಏನೋ ಹೇಳಿದೆ. ಹಾಗಿದ್ರೆ ಅದಕ್ಕೆ ಏನು ಸ್ಕಿಲ್ ಬೇಕು? ನೀವು ಮತ್ತೆ ಬೇರೆ ವಿಡಿಯೋಗೆ ಹೋಗಿ ಅಥವಾ ಗೂಗಲ್ ಮಾಡಿ ತಿಳ್ಕೊಳ್ಳೋದೇ ಬೇಡ. ಈ ವಿಡಿಯೋದಲ್ಲೇ ಎಲ್ಲನೂ ನಿಮ್ಗೆ ಹೇಳ್ತೀನಿ. ಸೊ ಈ ಒಂದು AI ಮತ್ತು ಮಷಿನ್ ಲರ್ನಿಂಗಿಗೆ ನಿಮಗೆ ಬೇಕಾಗಿರುವಂತಹ ಸ್ಕಿಲ್ಗಳು ಯಾವ್ದ್ಯಾವುದು ಅಂದರೆ ಪೈಥಾನ್ ಪ್ರೋಗ್ರಾಮಿಂಗ್, ಮಷಿನ್ ಲರ್ನಿಂಗ್, ಡೇಟಾ ಅನಾಲಿಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ AI ಟೂಲ್ಸ್ನ ಬಳಸೋದು ಹೇಗೆ. ಸೊ ಇದಿಷ್ಟು ನೀವು ಥರೋಲಿ ಕಲ್ತ್ಕೋಬೇಕಾಗತ್ತೆ. ಹಲವಾರು ವಿಡಿಯೋಗಳು ಇದಾವೆ ಯೂಟ್ಯೂಬ್ಗಳಲ್ಲಿ, ಅಥವಾ ಪೇಯ್ಡ್ ಕೋರ್ಸಸ್ ಇದಾವೆ. ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಸೊ ಅದನ್ನ ನೀವು ಕಲ್ತ್ಕೋಬಹುದು. ಸೊ ಎಲ್ಲರಿಗಿಂತ ಹೆಚ್ಚಾಗಿ ನೀವು ಪೇ ಮಾಡಿ ಕಲ್ತ್ರೋ, ಪೇ ಮಾಡ್ದಲೇ ಕಲ್ತ್ರೋ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಿ, ಎಷ್ಟು ನೀವು ಸ್ವಂತದಿಂದ ಕಲ್ತ್ರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಎಕ್ಸ್ಪರ್ಟೀಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟು ಸೆಕೆಂಡ್ ಜಾಬ್ ಬಗ್ಗೆ ಹೇಳೋದಾದ್ರೆ ಡೇಟಾ ಸೈಂಟಿಸ್ಟ್ ಮತ್ತು ಡೇಟಾ ಅನಲಿಸ್ಟ್. ಓಕೆ, ಯಾವುದೇ ಕಂಪ್ನಿಗಳಾಗಲಿ ಅವರು ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ಎಲ್ಲ ಕೂಡ ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಆ ಡೇಟಾನ ಅನಲೈಸ್ ಮಾಡಿ ಅವ್ರಿಗೆ ಒಂದು ಬ್ಯೂಟಿಫುಲ್ ಸಮ್ಮರಿನ ಕೊಡುವಂತಹ ಅವರು ಬೇಕಾಗಿರ್ತಾರೆ. ಸೊ ಇದಕ್ಕೆ ಬೇಕಾಗಿರುವಂತಹ ಸ್ಕಿಲ್ ಯಾವುದು ಗೊತ್ತಾ? ಎಕ್ಸೆಲ್ ಬರಬೇಕು ನಿಮಗೆ, ಆ್ಯಂಡ್ SQL ಬರಬೇಕು, ಪವರ್ BI ಅಥವಾ ಟ್ಯಾಬ್ಲಿಯೋ, ಪೈಥನ್, ಡೇಟಾ ವಿಜುವಲೈಸೇಷನ್ ಆ್ಯಂಡ್ ಅನಾಲಿಟಿಕಲ್ ಥಿಂಕಿಂಗ್. ಸೊ ಇದಿಷ್ಟನ್ನು ನೀವು ಕಲ್ತ್ಕೊಂಡ್ರೆ ಯು ಕ್ಯಾನ್ ಬಿಕಮ್ ಡೇಟಾ ಸೈಂಟಿಸ್ಟ್ ಆರ್ ಡೇಟಾ ಅನಲಿಸ್ಟ್. ಥರ್ಡ್ ಜಾಬ್ ಸೈಬರ್ ಸೆಕ್ಯೂರಿಟಿ ತಜ್ಞರು. ಓಕೆ, ಇವಾಗೆಲ್ಲ ಡಿಜಿಟಲ್ ವ್ಯವಹಾರಗಳು ಹೆಚ್ಚಾಗ್ತಿದೆ ಆ್ಯಂಡ್ ಡಿಜಿಟಲ್ ಮೀಡಿಯಾಗಳು ಲೈಕ್ ಸೋಷಿಯಲ್ ಮೀಡಿಯಾ ಅದು ಇದೆಲ್ಲ ಹೆಚ್ಚು ಆಗ್ತಿದೆ. ಸೊ ಅದೇ ರೀತಿ ಸೈಬರ್ ಅಟ್ಯಾಕ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಕಂಪನಿಯ ಒಂದು ಮಾಹಿತಿ ಮತ್ತು ಜನಗಳ ಡೀಟೇಲ್ಸ್, ಸೊ ಇದನ್ನೆಲ್ಲ ರಕ್ಷಿಸೋಕ್ಕೆ ಒಬ್ರು ಬೇಕಲ್ವಾ. ಹಾಗಾದ್ರೆ ಇದಕ್ಕೆ ಏನು ಇಂಪಾರ್ಟೆಂಟ್ ಇದೆ ಸ್ಕಿಲ್ಸ್? ನೆಟ್ವರ್ಕ್ ಸೆಕ್ಯೂರಿಟಿ, ಎಥಿಕಲ್ ಹ್ಯಾಕಿಂಗ್, ರಿಸ್ಕ್ ಮ್ಯಾನೇಜ್ಮೆಂಟ್, ಸೈಬರ್ ಲಾಸ್, ಇನ್ಸಿಡೆಂಟ್ ರೆಸ್ಪಾನ್ಸ್, ಕ್ಲೌಡ್ ಸೆಕ್ಯೂರಿಟಿ. ಸೊ ಇಷ್ಟು ಸ್ಕಿಲ್ಸ್ನ ನೀವು ಕಲ್ತ್ಕೋಬೇಕಾಗತ್ತೆ. ನೆಕ್ಸ್ಟ್ ಜಾಬು ಕ್ಲೌಡ್ ಕಂಪ್ಯೂಟಿಂಗ್ ವೃತ್ತಿಪರರು ಅಂತ. ತುಂಬ ಕಂಪ್ನಿಗಳಲ್ಲಿ ಅವರ ಒಂದು ಸರ್ವರ್ನ ಕ್ಲೌಡ್ಗೆ ಅವರು ಟ್ರಾನ್ಸ್ಫರ್ ಮಾಡಿರ್ತಾರಲ್ವಾ. AWS, ಮೈಕ್ರೋಸಾಫ್ಟ್ ಅಜ್ಯೂರ್. ಇದಕ್ಕೆ ಸ್ಕಿಲ್ಸ್ ಏನು ಬೇಕು? ಕ್ಲೌಡ್ ಪ್ಲಾಟ್ಫಾರ್ಮ್ಗಳು ನಿಮಗೆ ಗೊತ್ತಿರಬೇಕು, ಲಿನಕ್ಸ್ ಗೊತ್ತಿರಬೇಕು, ನೆಟ್ವರ್ಕಿಂಗ್ ಗೊತ್ತಿರಬೇಕು, ಡೆವಾಪ್ಸ್, ಆಟೋಮೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್. ಸೊ ಇದಿಷ್ಟನ್ನು ನೀವು ಕಲ್ತ್ಕೊಂಡ್ರೆ ಯು ಕ್ಯಾನ್ ಡೂ ದಿಸ್ ಜಾಬ್. ನೆಕ್ಸ್ಟು ಆರೋಗ್ಯ ಸೇವೆ ಮತ್ತು ಬಯೋಟೆಕ್ನಾಲಜಿ ಜಾಬ್ಗಳು. ಸೊ ಅಂದರೆ ಇದರಲ್ಲಿ ಯಾವ್ಯಾವ ಥರ ಜಾಬ್ಗಳಿರುತ್ತೆ ಅಂದರೆ ಹೆಲ್ತ್ ಕೇರ್ ಟೆಕ್ನಾಲಜಿಸ್ಟ್ಸ್ ಅಂತ ತಗೋತಾರೆ, ಬಯೋ ಇನ್ಫಾರ್ಮ್ಯಾಟಿಕ್ಸ್ ಸ್ಪೆಷಲಿಸ್ಟ್ಸ್ ಅಂತ ತಗೋತಾರೆ, ಜೆನೆಟಿಕ್ ಕೌನ್ಸಿಲರ್ಸ್,
ಮತ್ತು ಮೆಡಿಕಲ್ ಡೇಟಾ ಅನಾಲಿಟಿಕ್ಸ್. ಸೊ ಇದಿಷ್ಟು ಜಾಬ್ ಪ್ರಿಫರೆನ್ಸಸ್ ಇದೆ ಇದರಲ್ಲಿ. ಹಾಗಾದ್ರೆ ಸ್ಕಿಲ್ಸ್ ಏನೇನು ಬೇಕು? ಬಯಾಲಜಿ ನಾಲೆಡ್ಜ್ ಇರಬೇಕು, ಹೆಲ್ತ್ ಕೇರ್ ಟೆಕ್ನಾಲಜಿ ಗೊತ್ತಿರಬೇಕು, ರಿಸರ್ಚ್ ಸ್ಕಿಲ್ಸ್ ಇರಬೇಕು, ಡೇಟಾ ಅನಾಲಿಟಿಕ್ಸ್ ಗೊತ್ತಿರಬೇಕು ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಓಕೆ, ನೆಕ್ಸ್ಟ್ 6th ಒನ್ ರಿನ್ಯೂವಬಲ್ ಎನರ್ಜಿ. ಸೊ ಈ ರಿನ್ಯೂವಬಲ್ ಎನರ್ಜಿನಲ್ಲಿ ಯಾವ್ಯಾವ ರೀತಿಯ ಸ್ಕಿಲ್ಸ್ಗಳಿರಬೇಕು? ಸೊ ಯಾಕೆ ರಿನ್ಯೂವಬಲ್ ಎನರ್ಜಿ ಹೇಳ್ತಿದ್ದೀನಿ ಅಂದರೆ, ಮುಂದೆ ಹೋಗ್ತಾ ಹೋಗ್ತಾ ಇದೇ ಜಾಸ್ತಿ ಆಗ್ತಿರೋದಲ್ವ. ಎಲೆಕ್ಟ್ರಿಕ್ಸ್ ಬೈಕ್ ಬರ್ತಾ ಇದೆ ಆ್ಯಂಡ್ ಸೋಲಾರ್ ಯೂಸ್ ಮಾಡಿಕೊಂಡು ಪವರ್ ಕನೆಕ್ಷನ್ ನಡೀತಿದೆ ಮನೆದು. ಸೊ ರಿನ್ಯೂವಬಲ್ ಎನರ್ಜಿ ಇಸ್ ಗ್ರೋಯಿಂಗ್ ಲೈಕ್ ಇಟ್ಸ್ ಅ ಬೂಮಿಂಗ್ ಒನ್. ಇದ್ರಲ್ಲಿ ಏನೇನು ಗೊತ್ತಿರಬೇಕು? ಎನರ್ಜಿ ಸಿಸ್ಟಮ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಸಸ್ಟೈನಬಿಲಿಟಿ ನಾಲೆಡ್ಜ್ ಇರಬೇಕು, ಇಂಜಿನಿಯರಿಂಗ್ ಸ್ಕಿಲ್ಸ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಇದಿಷ್ಟು ಗೊತ್ತಿರಬೇಕು ನಿಮಗೆ. 7th ಒನ್ ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ ಇಂಜಿನಿಯರ್ಸ್. ಇದಕ್ಕೆ ಏನೇನು ಸ್ಕಿಲ್ಸ್ ಬೇಕು? ರೋಬೋಟಿಕ್ಸ್ ಗೊತ್ತಿರಬೇಕು, ಪ್ರೋಗ್ರಾಮಿಂಗ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಸಿಸ್ಟಮ್ಸ್, AI ಇಂಟಿಗ್ರೇಷನ್ಸ್. ಇದಿಷ್ಟು ನೀವು ಕಲ್ತ್ಕೋಬೇಕಾಗತ್ತೆ. 8th ಒನ್ UX ಮತ್ತು UI ಡಿಸೈನರ್ಸ್. ನಾವೆಲ್ಲರೂ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತೀವಿ, ವೆಬ್ಸೈಟ್ಸ್ನ ಯೂಸ್ ಮಾಡ್ತೀವಿ. ಸೊ ಅದರ ಬಳಕೆ ನಮಗೆ ಈಸಿ ಆಗಬೇಕಲ್ವಾ? ಸೊ ಅದರ UI ಚೆನ್ನಾಗಿರ್ಬೇಕಲ್ವಾ? ಸೊ UX ಕೂಡ ನಮಗೆ ಒಂದು ಒಳ್ಳೆ ರೀತಿಯಾಗಿ ಇರಬೇಕು, ಕರೆಕ್ಟ್? ಸೊ ಇದಕ್ಕೆ ನೀವು ಕಲ್ತ್ಕೋಬೇಕಾದಂಥ ಸ್ಕಿಲ್ಸ್ ಯಾವುದು ಗೊತ್ತಾ? ಡಿಸೈನ್ ಥಿಂಕಿಂಗ್ ಬರಬೇಕು, ಯೂಸರ್ಸ್ ರಿಸರ್ಚ್ ಗೊತ್ತಿರಬೇಕು, ಫಿಗ್ಮಾ ಗೊತ್ತಿರಬೇಕು, ಮತ್ತು ಕ್ರಿಯೇಟಿವಿಟಿ ಇರಬೇಕು ನಿಮಗೆ. ಆ್ಯಂಡ್ ಜೊತೆಗೆ ಕಮ್ಯುನಿಕೇಷನ್, ಬಿಕಾಸ್ ಪ್ರಾಜೆಕ್ಟಲ್ಲೆಲ್ಲ ನೀವು ಮಾತಾಡೋದಿರುತ್ತೆ. ಆ್ಯಂಡ್ ಫಿಗ್ಮಾ ಅಂದರೆ ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ, ಏನು ಗೊತ್ತಾ? ಅದರಲ್ಲಿ ಡಿಸೈನ್ಸ್ಗಳಿರುತ್ತೆ. ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ ಏನೇ ಆಗಲಿ, ಅದು ಆರ್ಕಿಟೆಕ್ಚರ್ಸ್, ಅದ್ರ ಡಿಸೈನ್ಸ್ ಎಲ್ಲ ಅದರಲ್ಲಿ ರೆಕಾರ್ಡ್ ಮಾಡಿರ್ತೀವಿ. ಓಕೆನಾ? ಫಿಗ್ಮಾದಲ್ಲಿ ಗೊತ್ತಾಗ್ತಿದೆಯಾ? ಸೊ ಆ ಡಿಸೈನ್ನ ಯೂಸ್ ಮಾಡಿಕೊಂಡು ಡೆವಲಪರ್ಸ್ ಅದನ್ನ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾರೆ ಆ್ಯಂಡ್ ಟೆಸ್ಟರ್ಸ್ ಅದನ್ನ ಟೆಸ್ಟ್ ಮಾಡ್ತಾರೆ. ಸೊ ಆ ಫಿಗ್ಮಾದಲ್ಲಿ ಡಿಸೈನ್ ಮಾಡೋದಕ್ಕೆ ನಿಮಗೆ ಬರಬೇಕು, ಬಿಕಾಸ್ ಯು ಆರ್ ಅ UX UI ಡಿಸೈನರ್, ರೈಟ್? ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ತಜ್ಞರು. ಇದಕ್ಕೆ ಏನೇನು ಬೇಕು? ಡಿಜಿಟಲ್ ಮಾರ್ಕೆಟರ್ ಆಗಬೇಕಂದ್ರೆ ಏನೇನು ಸ್ಕಿಲ್ಸ್ ಬೇಕು? SEO ಗೊತ್ತಿರಬೇಕು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಗೊತ್ತಿರಬೇಕು, ಕಾಂಟೆಂಟ್ ಕ್ರಿಯೇಷನ್ ಆಬ್ವಿಯಸ್ಲಿ, ಅನಾಲಿಟಿಕ್ಸ್, ನೆಕ್ಸ್ಟ್ ಬ್ರ್ಯಾಂಡ್ ಬಿಲ್ಡಿಂಗ್. ಸೊ ಇದನ್ನೆಲ್ಲ ನೀವು ಕಲ್ತ್ಕೋಬೇಕಾಗುತ್ತೆ. ಲಾಸ್ಟ್ ಒನ್ 10th ಒನ್ನು ಮಾನವ ಕೌಶಲ್ಯಗಳನ್ನು ಆಧಾರ ಮಾಡಿರುವಂತಹ ವೃತ್ತಿಗಳು. ತಂತ್ರಜ್ಞಾನ ಎಷ್ಟೇ ಬೆಳೆದ್ರೂ ಕೂಡ ಕೆಲವೊಂದು ಸ್ಕಿಲ್ಸ್ನ ಹ್ಯೂಮನ್ನ ರಿಪ್ಲೇಸ್ ಮಾಡೋದಕ್ಕಾಗೋದಿಲ್ಲ ಮಷೀನ್ಸ್, ರೈಟ್? ಸೊ ಅಂತಹ ಸ್ಕಿಲ್ಸ್ಗಳು ಯಾವುದು? ಅದು ನಿಮ್ಮಲ್ಲಿ ಇರಬೇಕು. ಮೊದಲನೇದಾಗಿ ಲೀಡರ್ಶಿಪ್ ಕ್ವಾಲಿಟೀಸ್, ನಾಯಕತ್ವ. ನೆಕ್ಸ್ಟ್ ಕಮ್ಯುನಿಕೇಷನ್, ಕ್ರಿಯೇಟಿವಿಟಿ, ಎಮೋಷನಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಗ್ರೂಪಲ್ಲಿ ವರ್ಕ್ ಮಾಡುವಂತಹ ಸಾಮರ್ಥ್ಯ. ಇವೆಲ್ಲ ಮುಂದೆ ಫ್ಯೂಚರಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಕಿಲ್ಸ್ ಆಗುತ್ತೆ. ಓಕೆ, ಸೊ ಕೊನೆಯದಾಗಿ ಕೆಲವೊಂದು ಟಿಪ್ಸ್ ಕೊಡಬೇಕು ಸ್ಟೂಡೆಂಟ್ಸ್ಗೆ, ಅಥವಾ ಇನ್ನು ಜಾಬ್ ಚೇಂಜ್ ಮಾಡಬೇಕು, ಯಾವ್ದು ತಗೊಳ್ಳೋದು ಏನು ಅಂತ ಗೊತ್ತಾಗ್ತಿಲ್ಲ ಅನ್ನೋರಿಗೆ ಕೆಲವೊಂದು ಟಿಪ್ಸ್. ಮುಂದಿನ 10 ವರ್ಷದಲ್ಲಿ ನೀವು ಯಶಸ್ವಿ ಆಗಬೇಕಂದ್ರೆ ನಿರಂತರವಾಗಿ ಹೊಸದನ್ನ ಕಲಿತಾ ಹೋಗಿ, ಆನ್ಲೈನ್ ಕೋರ್ಸ್ಗಳನ್ನ ಮಾಡಿ, ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳಿ, ಟೆಕ್ನಾಲಜೀಸ್ನ ನಿಮ್ಮ ಡೇ ಟು ಡೇ ಲೈಫಲ್ಲಿ. ಸಮಸ್ಯೆಗಳಿದೆ, ಅದಕ್ಕೆ ಯಾವ ರೀತಿ ನಾನು ಪರಿಹಾರ ಕೊಡ್ಬೋದು ಯೂಸಿಂಗ್ ಟೆಕ್ನಾಲಜೀಸ್ ಅನ್ನೋದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ. ಕಮ್ಯುನಿಕೇಷನ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ಸ್ಕಿಲ್ಸ್ನ ಬೆಳೆಸ್ಕೊಳ್ಳಿ ಆ್ಯಂಡ್ ಅಡಾಪ್ಟಬಿಲಿಟಿನ ಬೆಳೆಸ್ಕೊಳ್ಳಿ. ಹೊಸದಾಗಿ ಏನೇ ಬಂದು ಅದನ್ನು ಕಲಿತು ಮಾಡುವಂತಹ ಒಂದು ಎಬಿಲಿಟಿ ಮೈಂಡ್ ಸೆಟ್ನ ಇಟ್ಕೊಳ್ಳಿ. ಕೊನೆಯದಾಗಿ ಹೇಳಬೇಕಂದ್ರೆ, ಫ್ಯೂಚರ್ ಬರೀ ಒಂದು ಟೆಕ್ನಾಲಜಿ ಬಗ್ಗೆ ಗೊತ್ತಿರಬೇಕು, AI ಮಾತ್ರ ಗೊತ್ತಿರಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಬಟ್ ಹೊಸದನ್ನು ಕಲಿಬೇಕು, ಬದಲಾವಣೆಗಳಿಗೆ ಹೊಂದ್ಕೋಬೇಕು ಆ್ಯಂಡ್ ಮಾನವೀಯ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳೋದ್ರ ಮೇಲೆ ನಿಂತಿರುತ್ತೆ. ಸೊ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಇವತ್ತಿಂದನೇ ನಿಮ್ಗೆ ಯಾವ ಜಾಬ್ ಇಷ್ಟ ಇದೆ, ಯಾವ ಸ್ಕಿಲ್ ಕಲಿಬೇಕು ಅದ್ರ ಮೇಲೆ ವರ್ಕ್ ಮಾಡಿ, ರಿಸರ್ಚ್ ಮಾಡಿ ಆ್ಯಂಡ್ ನಿಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೊಂದು ಒಳ್ಳೆಯ ಐಡಿಯಾ ಕೊಟ್ಟಿದೆ ಈ ವಿಡಿಯೋ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನಿಮ್ಮ ಒಂದು ಮುಂದಿನ ಜಾಬ್ ಸರ್ಚ್ ಅಥವಾ ಒಂದು ಫ್ಯೂಚರ್ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.